ನಾವು ಹುಣಸೂರವರು ಸರ್. ಹುಣಸೂರವರಾ? ಹೇಳಿ. ಹುಣಸೂರಿಂದ ಅಗ್ರಹಾರ ಅಂತ ಇದೆ, ಕಟ್ಟಮೋಡಿ ಹತ್ರ. ಓಕೆ. ಹಾ. ನೀವು ಧರ್ಮಸ್ಥಳದಲ್ಲಿ ಸಂಘದಲ್ಲಿ ಹಣ ತಗೊಂಡಿದ್ದೀರಿ? ತಗೊಂಡಿದ್ದೀವಿ ಸರ್, ಸುಮಾರು ಸರಿ ತಗೊಂಡಿದ್ದೀವಿ. 3 ಲಕ್ಷ ತಗೊಂಡಿದ್ದೀವಿ ಸರ್ ನಾನು. ಓಕೆಮ್ಮ. ಸುಮಾರು ತಗೊಂಡಿದ್ದೀನಿ, 3 ಲಕ್ಷನೂ ತಗೊಂಡಿದ್ದೀನಿ, ಮೊದಲು ಒಂದ್ಸತಿ ತಗೊಂಡಿದ್ದೀನಿ. ನಮ್ಗೆ ಗೊತ್ತಿಲ್ಲ ಇವರು ಏನ್ ಮಾಡಿದ್ರು ಅಂದ್ರೆ, ನಮ್ಗೆ ನಾವು ಪ್ರಿಂಟ್ 3 ಬಂದಿದ್ದೇನೆ ಏನಕ್ಕೆ ಅಂತ ಕೇಳ್ತಿದ್ವಿ. ಈ SP ಅವ್ರು ಬರ್ತಿದ್ರಲ್ಲ ಊರಿಗೆ ಕಲೆಕ್ಷನ್ಗೆ, ಅವರು ಏನ್ ಹೇಳ್ತಿದ್ರು, ಪ್ರಿಂಟ್ ಮಿಸ್ಟೇಕ್ ಆಗಿದೆ ಮೇಡಮ್ ನವ್ರೆ ಅಂತ ಹೋಗ್ತಿದ್ರು. ನಾವೇನೋ ಇರ್ಬೇಕು ಅನ್ಕೊಂಡು ಸುಮ್ಮನಿದ್ವಿ. ಇವರು PRK ಅಮೌಂಟ್ ಏನ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಹಾಕಿದ್ದಾರೆ. ಆಯ್ತು ಅಂತ ನಾನು ಏನ್ ಮಾಡಿದೆ, ಈಗ ಈಗ 1 ತಿಂಗಳಿಂದ ನನಗೆ ಗೊತ್ತಾಗಿದ್ದು ಸರ್ ಇದು. ನನ್ಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ, ನಾನು ಎಷ್ಟು ಬುದ್ಧಿವಂತ ಆಗಿದ್ರು ನನಗೂ ಗೊತ್ತಾಗ್ಲಿಲ್ಲ. ಕೇಳಿದ್ರೆ ಇದೇ ತರ ಹೇಳ್ಕೊಂಡ್ ಬರ್ತಿದ್ರಲ್ಲ ಅಂತ. ಆಮೇಲೆ ಗೊತ್ತಾದ್ಮೇಲೆ ನನ್ ಕೇಳಿದಕ್ಕೆ, ಅಮ್ಮ ಇಲ್ಲ ಅದು ಆಟೋಮೆಟಿಕ್ ಆಗಿ ಆಗುತ್ತೆ ಮೇಡಮ್, ನೀವು ಲೋನ್ ಕೊಡ್ಬೇಕಾದ್ರೆ ನನಗೆ ಸೈನ್ ಹಾಕಿಸ್ಕೊತೀರಾ ಅಲ್ವಾ, ಜಾಮೀನ್ ಕೇಳ್ತೀರಾ, ಇದನ್ನ ಆಟೋಮೆಟಿಕ್ ನಮ್ಗೆ ತಿಳಿಸ್ತೇ ನೀವ್ ಹೆಂಗ್ ಹಾಕಿದೀರಾ ಅಂತಂದೆ. ನೀವು ತಪ್ಪಲ್ವಾ, ನೀವು ಕೇಳಿದ್ರಕ್ಕೆ ಕೋಪ ಬರುತ್ತೆ. ಇಲ್ಲ ಅದು ಆಟೋಮೆಟಿಕ್ ಆಗುತ್ತೆ, ನಿಮ್ಗೆ ಬಂದ್ ಹೇಳಿ. ನಮ್ಗೆ SB ಅವ್ರಿಗೆ ಹೇಳಿಲ್ಲ ಆಯ್ತಾ, PRK ಅಮೌಂಟ್ ಕಟ್ಟಬೇಕು 1 ವರ್ಷಕ್ಕೆ ಇಷ್ಟು ದುಡ್ಡು ಅಂತ ನಾವ್ ಹೇಳಿದ್ರೆ ಸ್ವಲ್ಪ ನಾಳೆ ಕಟ್ಕೊಡ್ತಿದ್ವಲ್ವಾ ಅಂದೆ. ಇಲ್ಲ ನಿಮ್ಗೆ ಹೇಳಿದೀವಿ ಏನೋ, ನಮ್ಗೆ ಹೇಳಿದ್ರೆ ನಾವು ಕಟ್ಕೊಡ್ತಿದ್ವಿ ಮೇಡಮ್, ನಮ್ಗೆ ಹೇಳಿ, ನಮ್ಗೆ ಹೇಳ್ದೆ ಕೇಳಿದ್ರೆ ಇಂಟ್ರೆಸ್ಟ್ ಹಾಕ್ತಾರೆ ಅಂತಲಾರ ನಮ್ಗೆ ಹೇಳಿದೀರಾ? ಇಲ್ಲ ಅದು ಆಟೋಮೆಟಿಕ್ ಆಗಿದೆ, ನಾವೇನು ಮಾಡಕ್ಕಾಗಲ್ಲ. ಮಾತಾಗಿ ನಡೆದು ಆಮೇಲೆ ಆದ್ರೂ ಉಳಿತಾಯಕ್ಕೆ ಸೈನ್ ಹಾಕಿ ಅಂತ ಬಂದಿದ್ರು ಹೋದ್ ವಾರ. ಉಳಿತಾಯಕ್ಕೆ ಹಾಕ್ದಾಗ ಅದನ್ನ ಏನ್ ಮಾಡಿದ್ರೆ, ಆಮೇಲೆ ಫಸ್ಟ್ ಒಬ್ರು ಬಂದ್ ಸರ್ ಹೇಳಿದ್ರು, ಇಲ್ಲಮ್ಮ ನಿಮ್ಗೆಲ್ಲ ತಿಳುವಳಿಕೆ ಹಾಗೆ ಹೀಗೆ ಅಂತ ಹೇಳಿ ಈಗ 100 ರೂಪಾಯಿನ ಎಕ್ಸ್ಟ್ರಾ ಕಟ್ಕೊಟ್ಬಿಡಿ ಅಮ್ಮ, ಒಟ್ಟಿಗೆ ಕಟ್ಟಕ್ಕಾಗಲ್ಲ ಸರ್, ನಾವು ತಾಪತ್ರ ಇದೆ ಅಂದ್ರೆ, ಇಲ್ಲ ಅಂದ್ರೆ 200 ರೂಪಾಯಿ ಕಟ್ಕೊಟ್ಬಿಡಿ ಅಮ್ಮ ವಾರಕ್ಕೆ ನಿಮ್ ಕಂತದ ಜೊತೆಗೆ. ನಾನು ಅವ್ರಿಗೂ ಬೆಲೆ ಕೊಟ್ಟೆ, ಆಯ್ತು ಸರ್ ಕಟ್ಕೊಡ್ತೀನಿ ಅಂತ ಕಟ್ಕೊಟ್ಟೆ. 100 ರೂಪಾಯಿ ಕಟ್ಟೆ, 200 ರೂಪಾಯಿ ಕಟ್ಟೆ 1 ವಾರ. ಆಡಿಟ್ ಮಾಡಿಸ್ಬೇಕಾಗಿತ್ತು, ನಮ್ ಸಂಘದ ಆಡಿಟ್ ಮಾಡಿಸಿರ್ಲಿಲ್ಲ. ನಾವೇ ಕೇಳೋದಕ್ಕೆ, ಈಗ ದುಡ್ಡು ಕಟ್ಟಿಲ್ಲ ಅಂದ್ರೆ ಬಂದೇ ಬರ್ತಾರೆ ಕೇಳಕ್ಕೆ, ಅವಾಗ ಕೇಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ. 200 ರೂಪಾಯಿ ಕಟ್ಟಿ ಇವರು ಈ ವಾರನೇ ಮಾಡಿಸ್ಬೇಕು ಅಂತ ಅವರು ಕಾಲ್ ಮಾಡಿ ಆಡಿಟರ್ಗೂ ಫೋನ್ ಮಾಡಿಸಿ, SPಗೂ ಫೋನ್ ಮಾಡಿಸಿದ್ರು, ಎಲ್ಲರಿಗೂ ಹೇಳಿದ್ರು. ಇವ್ರು ಮಾಡಿಸ್ಲಿಲ್ಲ, ಮೇಡಮ್ ಮಾಡಿಸ್ಲಿಲ್ಲ, ಮತ್ತೆ SP ಮಾಡಿಸ್ಲಿಲ್ಲ. ಅವರೇ ಬಂದು ಕೇಳಲಿಲ್ಲ ನನ್ನ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, 200 ರೂಪಾಯಿ ಕಟ್ಟದ 100 ರೂಪಾಯಿ ಕಟ್ಟೆ. 100 ರೂಪಾಯಿ ಕಟ್ಟ, ಎಕ್ಸ್ಟ್ರಾ 100 ರೂಪಾಯಿ ಕಟ್ಕೊಂಡ್ಬಂದೆ. ಆಗ ಪುನಃ ಏನ್ ಮಾಡಿದ್ರು, ಬಂದ್ರು. ಇವಾಗ ಏನ್ ಮಾಡಿದಾರೆ, ಉಳಿತಾಯ ಕೊಡಕ್ ಬಂದ್ರು, ಸೈನ್ ಹಾಕೊಡಿ ಅಂತ. ಉಳಿತಾಯಕ್ಕೆ ಸೈನ್ ಹಾಕ್ಬೇಕು ಮೇಡಮ್. ಅದ್ರಲ್ಲಿ ಏನ್ ಮಾಡಿದಾರೆ, 1009 ರೂಪಾಯಿ ಕಟ್ ಮಾಡಿದಾರೆ ನನಗೆ. 4000 ಚಿಲ್ಲರೆ ಬಂದಿದೆ, 1009 ರೂಪಾಯಿ ಕಟ್ ಮಾಡಿದಾರೆ. PRK ಅಮೌಂಟ್ ಇದೆಯಲ್ಲ ನಿಮ್ದು ಅಂತ. ಅಲ್ಲ ಮೇಡಮ್, PRK ಅಮೌಂಟ್ ಗೆ ತಾನೇ ನೀವು 200 ಕಟ್ಟಿ ಅಂದಿದ್ರು ಸರ್. ನೀವು ನಾನು ಕಟ್ಟಕ್ಕಾಗಲ್ಲ, ನಾನು 100 ರೂಪಾಯಿ ಕಟ್ತೀನಿ ಅಂದಿದ್ವಿ, ಅದಕ್ಕೂ ಇಂಟ್ರೆಸ್ಟ್ ಹಾಕಿದೀವಿ, ಯಾರು ಕೇಳಿ ಹೇಳಿ ಇಂಟ್ರೆಸ್ಟ್ ಹಾಕಿದ್ದೀರಾ ಅಂತ ನಾನು ಕೂಗಾಡ್ದೆ ಸರ್. ಅವ್ರು ಸುಮ್ಮನೆ ಹೇಳ್ತಾರೆ ಹೊರತು ನಾನು ಹೇಳಿದ್ ನನಗೆ ಕೇಳಿದ್ರೆ, ನೀವ್ ಏನ್ ಹೇಳಂತದಿದೆ, ನಿಮ್ಮ ಅಮೌಂಟ್ ಬೇಕಾದ್ರೆ ಇಂಟ್ರೆಸ್ಟ್ ಹಾಕಿದ್ರೆ ಕೊಡ್ತೀವಿ. PRK ಅಮೌಂಟ್ಗೆ ಯಾವನ್ ಕೊಡ್ತಾನೆ ಇಂಟ್ರೆಸ್ಟ್, ನಾವು ಕೊಡಲ್ಲ ಮೇಡಮ್ ಇಂಟ್ರೆಸ್ಟ್, ಕಟ್ಟಲ್ಲ ನಾವು ಅದನ್ನ. ನೀವು ಕಟ್ಟಲೇಬೇಕು, ಸಾಲದಲ್ಲಿ ಕಟ್ಟಾಗಿದೆ, ನೀವು ಕಟ್ಟಿದ್ರೆ ನೆಕ್ಸ್ಟ್ ವಾರ ನಿಮ್ಮ ಅಮೌಂಟ್ ಬರುವಾಗ ಅದು ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ 4000 ಚಿಲ್ಲರೆ ಬರುತ್ತೆ. ನೆಕ್ಸ್ಟ್ ವೀಕ್ ನೀವು ಶನಿವಾರ ಸಂಘ ಮಾಡೋದು, ಅವಾಗ ಕಟ್ಬಿಟ್ರೆ ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಅದು ನೀವು ಕ್ಯಾನ್ಸಲ್ ಆಗೋದು ಬೇಡ. ಅವತ್ತಿನ ಬಂದಿದ್ರು, ಅವ್ರಿಗೆ ಕಾಲ್ ಮಾಡಿದೆ ನಾನು, ನೋಡಿ ಸರ್ ಈ ತರ ಮಾಡಿದರೆ PRK ಅಮೌಂಟ್ಗೆ ಯಾಕೆ ಸರ್ ಬಡ್ಡಿ ಕಟ್ಟೋಣ ನಾವು ಅಂತ ಅವ್ರಿಗೂ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಇಲ್ಲಮ್ಮ ನಾನು ಬರ್ತಿದ್ದೀನಿ, ಸ್ವಲ್ಪ ಬಿಸಿಯಲ್ಲಿದ್ದೀನಿ, ನಿಮ್ಗೆ ಈ ವಾರ ನನ್ ಮಾತಿಗೆ ಬೆಲೆ ಕೊಟ್ಟು ದುಡ್ಡು ಕಟ್ಟಿ ನಾನು ನೆಕ್ಸ್ಟ್ ವೀಕ್ ಒಳಗೆ ಬರ್ತೀನಿ ಅಂತ. ನಾಳೆ ಶನಿವಾರ ಸಂಘ ಇದೆ, ಅವ್ರು ಇವತ್ತು ಬಂದಿಲ್ಲ ನನಗೆ. ನಿಮ್ದು ನೋಡಿದೆ ನಂಬರ್ನ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಸರ್. ಸರಿ ಮೇಡಮ್, ಆಯ್ತು. ಈಗ PRK ಆಟೋಮೆಟಿಕ್ ಆಗಿ ಕಟ್ಟಾಯ್ತು ಅಂತ ಹೇಳಿದ್ರೆ ಅವರು, ಆಟೋಮೆಟಿಕ್ ಆಗಿ ಕಟ್ಟಾಗಿದ್ರೆ ಟ್ರಾನ್ಸಾಕ್ಷನ್ ಆಗಿರ್ಬೇಕಲ್ಲ ಬ್ಯಾಂಕ್ ಅಲ್ಲೋ ಅಥವಾ ಪಾಸ್ಬುಕ್ ಅಲ್ಲೋ ಎಲ್ಲ ಒಂದ್ ಕಡೆ ಇರ್ಬೇಕಲ್ವಾ? ಯಾವ ಪಾಸ್ಬುಕ್ ಏನು ಕೊಟ್ಟಿಲ್ಲ ನಮ್ಗೆ. ಮತ್ತೆ ಆಟೋಮೆಟಿಕ್ ಆಗಿ ಹೆಂಗ್ ಕಟ್ಟಾಗತ್ತೆ? ಇವರೇ ತಾನೇ ಕೈ ಕಂಪ್ಯೂಟರ್ ಅಲ್ಲಿ ಕಟ್ ಆಗಿದೆಯಾ? ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಿ ಬಂದಿದೆಯಾ ಅಂತ. ಕಂಪ್ಯೂಟರ್ ಫೀಡ್ ಮಾಡೋದೇ ಇವರು ಮೇಡಮ್, ಅದು ಆಟೋಮೆಟಿಕ್ ಕಟ್ ಆಗೋದಿಲ್ಲ. ಆಟೋಮೆಟಿಕ್ ಕಟ್ ಆಗಿದೆ, ಎಲ್ಲರೂ ಕೊಟ್ಟ ಟ್ರಾನ್ಸಾಕ್ಷನ್ ಸಿಕ್ಬಿಡ್ತಾ ಇತ್ತು. ಆ ಟ್ರಾನ್ಸಾಕ್ಷನ್ ಸಿಕ್ಕಲ್ಲ ಅಂತ ತಾನೇ ಜನಗಳ ಜಗಳ ಮಾಡ್ತಿರೋದು. ಆಟೋಮೆಟಿಕ್ ಸರ್ ಇವರು ಪ್ರಿಂಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಬಂದಿದೆ, ಪಾಸ್ಬುಕ್ ಕೊಟ್ಟಿಲ್ಲ ನಮ್ಗೆ, ಏನು ಕೊಟ್ಟಿಲ್ಲ. ಪ್ರಿಂಟ್ ಅಲ್ಲಿ ಇವರೇ ಪ್ರಿಂಟ್ ಮಾಡ್ಕೊಂಡಿರೋದು, ಅದನ್ನ ಏನ್ ದೊಡ್ಡ ವಿಷಯ ಅಲ್ಲ ಅದು. ಪಾಸ್ಬುಕ್ ಅಲ್ಲಿ ಬರಬೇಕು. ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಂಗೆ ಆಟೋಮೆಟಿಕ್ ಕಟ್ ಆಗುತ್ತೆ,
ಸರಿ ತಪ್ಪು ಅಲ್ಲಿ ಪಾಸ್ಬುಕ್ ಗೊತ್ತಾಗತ್ತಲ್ವ? ನಮಗೆ ಕೊಟ್ಟಿಲ್ಲ ಸರ್, ಲೋನ್ ಪಾಸ್ಬುಕ್ ಕೊಟ್ಟಿಲ್ಲ ನಮ್ಗೆ, ಅದನ್ನ ಇಸ್ಕೊಳ್ಳಿ. ಇದ್ರದ್ದು ಬುಕ್ ಕೊಟ್ಟಿಲ್ಲ. ಅದನ್ನ ಈಸ್ಕೊಳ್ಳಿ ಮೇಡಮ್. ಆಯ್ತು, ಕೊಡ್ತಾ ಇಲ್ಲ ಮೇಡಮ್ ಸರ್, ಅವರು ಕೊಡ್ತಾನೆ ಇಲ್ಲ. ಏನ್ ಕೇಳಿದ್ರು ಬಾಯಿ ಬಂದಂಗೆ ಮಾತಾಡ್ತಾಳೆ ಮೇಡಮ್. ಏನು ಅವ್ರ ಹೆಸರೇನು? ಅವ್ರ ಹೆಸರು ಸರಿ ನನಗೆ ಗೊತ್ತಿಲ್ಲ ಸರ್, ಕೇಳ್ಕೊಟ್ಟಿನಿ ಬೇಕಾದ್ರೆ. ಈಗ ಅವರು ಬಂದು ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊತಾ ಇದಾರಲ್ವಾ? ಕಟ್ಟಿಸ್ಕೊತಾ ಇದಾರೆ ಸರ್. ಒಂದು ವಾರನೂ ಬಿಟ್ಟಿಲ್ವಾ ನೀವು? ಇಲ್ಲ ಸರ್, ಒಂದು ವಾರನೂ ಬಿಟ್ಟಿಲ್ಲ ನಾನು. ಅವ್ರು ನಿಮ್ಗೆ ಯಾವ್ದು ಲೆಕ್ಕ ಕೊಟ್ಟಿಲ್ವಾ? ಲೆಕ್ಕ ಅದೇನೆ ಪ್ರಿಂಟರ್ ಬರುತ್ತಲ್ಲ ಸರ್, ಅದರಲ್ಲೇ ಲೆಕ್ಕ ಅಷ್ಟೇ ಅವ್ರು ಕೊಡೋ ಪ್ರಿಂಟರ್. ಅದು ಬಿಡಿ ಲೆಕ್ಕ, ನಾನು ಪ್ರಿಂಟ್ ಮಾಡಿ ಕೊಟ್ಬಿಡ್ತೀನಿ ನಿಮ್ಗೆ, ಆಗುತ್ತಾ? ಅವ್ರು ಕೊಡ್ತಾ ಇರೋದೇ ಈಗ ಪ್ರಿಂಟರ್, ನಾವು ವಾರ ವಾರ ಉಳ್ತಾ ಇದ್ದು ಮತ್ತೆ ಅದು ಎರಡು ಸೇರ್ಸ್ ಕಟ್ತಾ ಇದ್ದೀವಿ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ, ಬಸ್ ಕಂಡಕ್ಟ್ರು ನಿಮ್ಗೆ ಅವನೇ ಒಂದು ಪೇಪರ್ ಬರ್ದು ಕೊಟ್ಬಿಡ್ತಾನೆ, ನೀವು ಅದನ್ನ ಕೇಳ್ತೀರಾ ಅಥವಾ ಮೆಷಿನಲ್ಲಿ ಬರುತ್ತಲ್ಲ ಅದನ್ನ ಕೇಳ್ತೀರಾ? ಅದು ಯಾವ್ದೋ ಒಂದು ಪ್ರಿಂಟ್ ಕೊಟ್ಟಿದ್ದಾರೆ ಸರ್, ಕಂತಲ್ಲಿ ಇಷ್ಟಿಷ್ಟು ಕಂತು ಕಟ್ಟಬೇಕು ನೀವು ಅಂತ ಒಂದು ಪ್ರಿಂಟ್ ಕೊಟ್ಟಿದ್ದಾರೆ. ಅದೇ ಚೀಟಿ ತಾನೆ ಕೆಂಪುದು? ತಗೊಂಡೋಗ ಅವ್ರು ಹಣೆ ಗಂಟಿಸಿ ಟ್ರಾನ್ಸಾಕ್ಷನ್ ಕೊಡಕ್ಕೆ ಹೇಳಿ ಅವ್ರಿಗೆ. ಆಮೇಲಿಂದ PRK ಅಂದ್ರಲ್ಲ, ಏನ್ ಮೇಡಮ್ ಇದು PRK? ನಿಮ್ಗೆ ಏನಾದ್ರು ಗೊತ್ತಾ ಅದು? PRK ಅಂದ್ರೆ ಅವ್ರು ಏನ್ ಹೇಳ್ತಾರ ಸರ್, ಇದು 1 ವರ್ಷಕ್ಕೆ ಇನ್ಸೂರೆನ್ಸ್ ಇದೆಯಲ್ಲ, ನಮ್ಮ ಹಣಕ್ಕೆ ಇನ್ಸೂರೆನ್ಸ್ ಹಾಕ್ತಾರಂತೆ, ನಾವು ಹತ್ರೆ ಆ ದುಡ್ಡು ಕ್ಲೇಮ್ ಮಾಡ್ಕೊಳಕ್ಕೆ ಅಂತ. ಓಕೆ, ಅದೇನು ವರ್ಷ ರಿನ್ಯೂವಲ್ ಆಗತ್ತಾ ಇಲ್ಲ 5 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ಅನ್ನೋದು? ಈಗ ನಾವು ಎಷ್ಟು ವರ್ಷ ಮಾಡ್ತೀವಿ, ನಿಮ್ಗೆ ಫಸ್ಟ್ 1 ವರ್ಷಕ್ಕೊಂದ್ಸತಿ ಮಾಡ್ತಾ ಇದ್ರಂತೆ, ಈಗ ಒಟ್ಟಿಗೆ ಬಂದಿದೆ ನಿಮ್ಗೆ. ಒಟ್ಟಿಗೆ ಅಂದ್ರೆ ಹೆಂಗೆ? ಎಷ್ಟು ವರ್ಷಕ್ಕೊಂದ್ಸಲ? 1.5 ವರ್ಷಕ್ಕೇನೋ ಅಮೌಂಟ್ ಬಂದಿದೆ ನಮ್ದು. 1 ವರ್ಷ ಕ್ಲೋಸ್ ಆಗಿದೆ, 1 ವರ್ಷದ್ದೇನೋ ಅಮೌಂಟ್ ಇದೆಯಲ್ಲ ಅದಕ್ಕೆ ಬಂದಿದೆ. 1 ವರ್ಷಕ್ಕೇನೋ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದಾರೆ. ಅಷ್ಟು ಅದಕ್ಕೆ ನಾವು ಸರಿ ಮೇಡಮ್ ಅವ್ರು ಕಟ್ಟೋಣ, ಇನ್ಸೂರೆನ್ಸ್ ಬೇಕಾದ್ರೆ ಕಟ್ಟೋಣ, ನೀವು ಇಂಟ್ರೆಸ್ಟ್ ಯಾಕೆ ಹಾಕಿದೀರಾ ಅಂತ ನಾನು ಕೇಳ್ತೀನಿ. ಆಯ್ತು, ಆ ಇಂಟ್ರೆಸ್ಟ್ ಕೇಳಿ. ಆಮೇಲೆ PRK ಅಂತ ಬಾಂಡ್ ಏನೋ ಕೊಟ್ಟಿದಾರ ನಿಮ್ಗೆ? ಇಲ್ಲ, PRK ಬಾಂಡ್ ಏನೋ ಕೊಟ್ಟಿದ್ದಾರೆ. ಮತ್ತೆ ನಿಮ್ ದುಡ್ಡು ಎಲ್ಲ ಕಟ್ತಾ ಇದ್ದೀರಾ? ಅವರೇ ಕಟ್ಟಿಸ್ಕೊತಾ ಇರೋದು, ಬುಕ್ ಬರೀತಾ ಇದೀವಿ, ಕಟ್ಕೊಳ್ತಾ ಇದೀವಿ. ಏನ್ ದಡ್ರು ಮೇಡಮ್ ನೀವು. ಟ್ರಾನ್ಸಾಕ್ಷನ್ ಕೇಳಿದ್ರು ಸರ್, ಹಳ್ಳಿ ಜನಗಳಿಗೆ ನನಗೂ ಗೊತ್ತಿರ್ಲಿಲ್ಲ ಸರ್, ಇದನ್ನೆಲ್ಲ ತಿಳುವಳಿಕೆ ಕೊಟ್ರು. ನಮ್ ಜನ ಏನ್ ಗೊತ್ತ, ಗುಂಪಲ್ಲಿ ಅವ್ರು ಏನು ಸಾಲ ತಗೊಂಡಿಲ್ಲ ಸರ್, 3 ಲಕ್ಷ. ನಾನು ಅದ್ರಲ್ಲಿ ಒಂದ್ 3 ಜನ ತಗೊಂಡಿದೀವಿ ಸಾಲನ. ಅದನ್ನ ಹೇಳಕ್ ಹೋದ್ರೆ ಇವ್ರಿಗೆ ಅರ್ಥನೇ ಆಗೋದಿಲ್ಲ ಸರ್. ಅವ್ರು ಹೇಳೋದೇ ಕೇಳಿ, ಅವ್ರು ಹೇಳೋದೇ ನಾನು ಕೇಳಲ್ಲ ಅಂದೆ ಸರ್. ಈಗ ಮೇಡಮ್, ನಿಮ್ಮ 1 ರೂಪಾಯಿಗೂ ಕೂಡ ಲೆಕ್ಕ ಬೇಕು ಅಷ್ಟೇ ಅಲ್ವಾ? ಆ ಲೆಕ್ಕನ ಈಸ್ಕೊಳ್ಳಿ. ಲೆಕ್ಕ ಸಿಗೋವರೆಗೂ ನೀವು ದುಡ್ಡು ಕಟ್ಟಕ್ ಹೋಗ್ಬೇಡ. ಅದು ಯಾವನ್ ಬೇಕಾದ್ರೂ ಬರ್ಲಿ, ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನ ಇಲ್ಲ ಕೋರ್ಟ್ಗೆ ಹೋಗ್ತಾನ, ಹೋಗ್ಲಿ ಅವನು. ಒಂದು ಹೇಳ್ತೀನಿ ಕೇಳಿ, ಧರ್ಮಸ್ಥಳ ಸಂಘ ಹೆಸರು ಒಳ್ಳೇದಾಗಿ ಶುರುವಾಗಿತ್ತು, ಈಗ ಅದು ಅಕ್ರಮವಾಗಿ ಶುರುವಾಗ್ತಾ ಇದೆ, ದಂಧೆಯಾಗಿ ಶುರುವಾಗ್ತಾ ಇದೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ, ಇದೆಲ್ಲೋ ಒಂದ್ ಕಡೆ ಮೋಸ ಆಗ್ತಿದೆ ಅಂತ. ಹೌದು ಸರ್, ಇದು ಏನು ನಮ್ಗೆ ಕ್ಲಿಯರಿಂಗ್ ಆಗಿ ಕೊಡ್ತಾನೆ ಇಲ್ಲ ಇವರು. ಸರಿ ಮೇಡಮ್, ಆಯ್ತು. ಈಗ ಇನ್ನೆಷ್ಟು ಕಟ್ಬೇಕು ನೀವು? ನಾನು ಇನ್ನೂ 1.5 ಲಕ್ಷ ಏನೋ ಕಟ್ಬೇಕಾಗುತ್ತೆ. 1 ಲಕ್ಷ ಕಟ್ಬೇಕಲ್ವಾ? ಕಟ್ಟೋ ಮನಸ್ಸಿದೆಲ್ವಾ ನಿಮ್ಗೂನು? ಆಯ್ತಮ್ಮ, ಹಾಗಾದ್ರೆ ನಿಮ್ಮ 1 ರೂಪಾಯಿ ಕೂಡ ಲೆಕ್ಕ ಕೇಳಿ. ಯಾವತ್ತೂ ಕೂಡ ಜನ ಮೋಸ ಮಾಡಿಲ್ಲ. ಮೋಸ ಮಾಡ್ತಿರೋದು ಧರ್ಮಸ್ಥಳ ಸಂಘದ ಹೆಸರಿರುವಂತ ಕೆಲವರು ಮೋಸ ಮಾಡ್ತಾ ಇರೋದು ಅಲ್ವಾ? ಎಲ್ಲೋ ಮತ್ತೆ ಅದು ಲೆಕ್ಕ ಕೇಳ್ಬೇಕಲ್ವಾ? ಆಟೋಮೆಟಿಕ್ ಆಗಿ ಏನು ಕಟ್ಟಾಗಲ್ಲ, ಇವರೇ ಕೂತ್ಕೊಂಡೆಲ್ಲ ಟೈಪ್ ಮಾಡ್ಕೊಳ್ಳೋದು. ಓಕೆನಾ? ಹೌದಾ? ಆ ಎಮ್ಗೆ ನೆಕ್ಸ್ಟ್ ವೀಕಿಂದ ಅಮ್ಮ ನೀವು ಕಟ್ಬೇಡಿ, ನಾ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಏನು ಹೇಳಿ? ನಿಮ್ಮ ಹೆಸರು ಮಮತಾ ಅವರೇ. ಇನ್ಮೇಲೆ ಕಟ್ಬೇಡಿ ನೀವು ದುಡ್ಡು. ಲೆಕ್ಕ ಕೊಡೋವರು ಕಟ್ಬೇಡಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೇಳಿ, ಪಾಸ್ಬುಕ್ ಕೇಳಿ. ನಿಮ್ಮ NGO ಪಾಸ್ಬುಕ್ ಇದೆಯಲ್ಲ, ಯಾವ್ದು ಧರ್ಮಸ್ಥಳ ಸಂಘದ್ದು ಪಾಸ್ಬುಕ್ ಹೇಳಿ, ಎಷ್ಟು ರೂಪಾಯಿ ಹೋಯ್ತು, ಎಷ್ಟು ರೂಪಾಯಿ ಬಂತು, ಎಷ್ಟು ಮೈನಸ್ ಆಯಿತು, ಎಷ್ಟು ಆ್ಯಡ್ ಆಗಿದೆ, 20 ರೂಪಾಯಿ ಇದೆಯಲ್ಲ ನೀವು ಸೇವಿಂಗ್ಸು, ಯಾವ ಅಕೌಂಟಲ್ಲಿ ಹೋಗಿ ಕೂತ್ಕೋತಾ ಇದೆ ಅದು, ಅದನ್ನೆಲ್ಲ ಕೇಳಿ. SBI ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಒಂದ್ಸಲ ವಿಚಾರಿಸ್ಕೊಂಡು ಆ ಪ್ರಿಂಟ್ಔಟ್ ತಗೊಂಡ್ಬನ್ನಿ. ಇಷ್ಟು ವರ್ಷ 10 ವರ್ಷ ಮಾಡಿದಿಲ್ಲ ನೀವು, 10 ವರ್ಷದ್ದು ಟ್ರಾನ್ಸಾಕ್ಷನ್ ತಗೊಂಡ್ ಬಂದಿದ್ದಾನೆ. ಇಲ್ಲ ಸರ್, ಫಸ್ಟ್ IOB ಇತ್ತು, ಯೂನಿಯನ್ ಬ್ಯಾಂಕ್ ಅಲ್ಲಿ ಇತ್ತು, SBI ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳಿದ್ರು. ಆಯ್ತು, ನಿಮ್ಗೆ ಲೋನ್ ಬಂದಿದ್ದು ಬ್ಯಾಂಕ್ ಇಂದನ ಟ್ರಸ್ಟ್ ಇಂದನ? ಆಫೀಸಲ್ಲೇ ಕೊಟ್ಟಿದ್ದು ನಮ್ಗೆ ಅಮೌಂಟ್, ಕೈಯಲ್ಲಿ ಕೈಯಲ್ಲೇ ಕೊಟ್ಟಿದ್ದು. ಇಲ್ಲಿ ಇದ್ರಲ್ಲಿ ಕಲೆಕ್ಷನ್ ಮಾಡ್ಕೋತಾರೆ ನೋಡಿ, ಕಲೆಕ್ಷನ್ ಸೆಂಟ್ರಲ್ಲೇ ಕೊಟ್ಟಿದ್ದು. ಅವ್ರವ್ರ ಅದೆಲ್ಲ ಕಲೆಕ್ಷನ್ ಮಾಡಿ ಅದೇ ದುಡ್ಡು ನಿಮ್ಗೆ ರೊಟೇಷನ್ ಮಾಡಿದ್ದವರು. ಫಸ್ಟ್ ಅದೇ ತರ ಕೊಡ್ತಿದ್ರು, ನೆಕ್ಸ್ಟ್ ಏನ್ ಮಾಡಿದ್ರು, ಇದಕ್ಕೆ ಅಕೌಂಟ್ಗೆ ಹಾಕಿದ್ರು. ಅಕೌಂಟ್ಗೆ ಹಾಕಿದ್ರು? ಯಾವ ಅಕೌಂಟಿಂದ ಬಂತು? ಯಾವ ಅಕೌಂಟ್ ಇದೆ ಅದು ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆಯ್ತಮ್ಮ, ಇಷ್ಟು ವರ್ಷ ತಗೊಂಡಿದ್ರಲ್ಲ,
ಬ್ಯಾಂಕ್ ನಲ್ಲಿ ನೀವೇ ಹೋಗ್ಬಿಟ್ಟು ಅಥವಾ ನಿಮ್ಮ ಸಂಘದವ್ರು ಯಾರಾದ್ರೂ ಒಂದಿಬ್ರು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ ಪ್ರಿಂಟ್ಔಟ್ ತಗೊಂಬನ್ನಿ. ಒಂದಷ್ಟು ಟ್ರಾನ್ಸಾಕ್ಷನ್ ಕೊಡ್ತಾನೆ, ಎಷ್ಟು ರೂಪಾಯಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಹಾಕಿದ್ರು ಸರ್ 3 ಲಕ್ಷದ್ದು, ಅದನ್ನ ಪ್ರಿಂಟ್ ಔಟ್ ತಗೋತೀನಿ ಬಿಡಿ ಸರ್. ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ತಗೊಳ್ಳಿ. ಹಾಗೆ ಅವ್ರದ್ದು ಸಂಘದ ಪಾಸ್ಬುಕ್ ನಲ್ಲಿ ಎಷ್ಟು ಇಂಟ್ರೆಸ್ಟ್ ಆಯಿತು, ಎಷ್ಟು ಆ್ಯಡ್ ಆಯಿತು, ಎಷ್ಟು ಮೈನಸ್ ಆಯಿತು, ಯಾವ್ಯಾವುದು ಎಷ್ಟೆಷ್ಟು ಕಟ್ ಆಯಿತು ಅಂತ ಅಲ್ಲಿ ಇರಬೇಕು. ಆಮೇಲಿಂದ ಇದು ಪಿ ಆರ್ ಕೆ ಅಂದರೆ ಏನು, ನಿಮ್ಮ ಪಿ ಆರ್ ಕೆಗೆ ಏನು ಆಧಾರ ಕೊಟ್ಟಿದ್ದಾರೆ ನಿಮಗೆ ಏನಾದ್ರು ಕೊಟ್ಟಿದ್ದೀರಾ ಮೇಡಮ್ ನೋಡಕ್ಕೆ? ಅಟ್ಲೀಸ್ಟ್ ಒಂದು ಅದನ್ನ ಆಧಾರ ಕೇಳಿ, ಅದೇನು ಅಂತ ನಾವು ಕೇಳಿ. ಯಾಕೆ ನಮ್ಗೆ ಕೂಡ ಸಿಗ್ತಾ ಇಲ್ಲ ಮೇಡಮ್ ಅದು ಪಿ ಆರ್ ಕೆನ ನಾವು ಕೇಳ್ತಾ ಇದೀವಿ, ಯಾರೂ ನಮಗೆ ಕಳಿಸ್ತಾ ಇಲ್ಲ. ಹೇಳಿದ್ರೆ ಹೇಳ್ತಾರೆ ಅಂದ್ರೆ ಏನು ಸರ್, ಇನ್ಶೂರೆನ್ಸ್ ಕಟ್ಕೊಂಡಿದ್ದಾರೆ, ಬಾಂಡ್ ಕೊಟ್ಟಿದ್ದಾರೆ. ಒಂದು ಇನ್ಶೂರೆನ್ಸ್ ಅಂತ 11,000 ಚಿಲ್ಲರೆ ಕಟ್ತಾ ಇದೀವಿ 1 ವರ್ಷಕ್ಕೆ. 1 ವರ್ಷಕ್ಕೆ 11,000. ಎಷ್ಟೆಷ್ಟೋ ಲಕ್ಷ ಅಲ್ಲ, ಬಾಂಡ್ ಕೊಟ್ಟಿದ್ರೆ ಆ ಬಾಂಡ್ ನಾನು ಕಳಿಸ್ಕೊಡಿ. ಆ ಬಾಂಡ್ ಇದೆ ನನ್ನ ಹತ್ರ. ಪ್ಲಸ್ ಏನ್ ಮಾಡಿದಾರೆ ಗೊತ್ತಾ, ಲೋನ್ ಕೊಡ್ಬೇಕಂದ್ರೆ ಬಾಂಡ್ ಅವರೇ ಇಟ್ಕೊಂಡಿದ್ದಾರೆ. ಮತ್ತೆ ನಿಮ್ಗೇನು ಆಧಾರ ಇಲ್ವಾ? ಇಲ್ಲ, ಅದು ಬಾಂಡ್ ಏನಂದ್ರೆ ನೀವು ಲೋನ್ ಕೊಟ್ಟಿದೀವಲ್ಲ, ಅದಕ್ಕೆ ನಮ್ಗೆ ಆಧಾರ ಬೇಕು ಅಂತ ಇಟ್ಕೊಂಡಿದ್ದಾರೆ. ನೀವು ಯಾರು ನೋಡ್ಬೇಕಲ್ವಾ ಮೇಡಮ್ ಅದೇನು ಅಂತ? ಅದನ್ನ ಆಧಾರ ಕೊಟ್ಟಿದ್ರು ನನಗೆ, ಬಾಂಡು ಬೇರೆಯವ್ರ ಹತ್ರ ಇದೆ ಸರ್ ಒಂದು ಬಾಂಡ್, ಅದನ್ನ ಇಸ್ಕೊಡ್ಲಾ ಮೇಡಮ್? ನಿಮ್ದು ದುಡ್ಡು ಕಟ್ತಾ ಇದ್ರಲ್ಲ, ನಿಮ್ಗೊಂದು ರಿಸಿಪ್ಟ್ ಬೇಕಲ್ವಾ ಮೇಡಮ್? ಒಂದು ಅದೇನೋ ಒಂದು ಸಂಘದ್ದು ನಮ್ ಬಾಂಡ್ ಕೊಟ್ಟಿರಕ್ಕೆ ಒಂದು ರೆಸಿಪ್ಟ್ ಕೊಟ್ಟಿದ್ದಾರೆ ಸರ್. ನೀವು ಕೊಟ್ಟಿದ್ದಾರ ಅದು? ಕೊಟ್ಟಿದ್ದಾರೆ. ಅದನ್ನ ಕಳಿಸ್ಕೊಡಿ. ಆಮೇಲೆ ಪಿ ಆರ್ ಕೆ ಅಂತ ಹೇಳಿದಲ್ಲ, ಯಾರೋ ಸತ್ತೋಗ್ಬಿಟ್ರೆ ಸಾಲ ಮನ್ನಾ ಆಗ್ಬಿಡುತ್ತೆ ಅಂತ, ಅದನ್ನ ದಯವಿಟ್ಟು ಅದೇನು ತೆಗಿಸ್ಕೊಳ್ಳಿ ಮೇಡಮ್. ನಾನು ಸುಮಾರು ಜನ ಕೇಳಿ ನನಗೂ ಸಾಕಾಯ್ತು, ಯಾರೊಬ್ರು ಇದುವರೆಗೂ ಕಳಿಸಿಲ್ಲ ಅದನ್ನ. ಮೈಗೆ ತಪ್ಪಿದ್ರೆ ಟೂಸ್ಗೆ ಹೋಗ್ತೀನಿ ಸರ್, ಹುಣಸೂರಿಗೆ ಆಫೀಸ್ಗೆ ಹೋಗ್ಬಿಟ್ಟು ಪಿ ಆರ್ ಕೆದು ಒಂದು ಸ್ಲಿಪ್ ಕೊಡಿ ಸರ್ ಅಂತ ಕೇಳ್ತೀನಿ. ಕೇಳಿ. ನೆಕ್ಸ್ಟ್ ಆಫೀಸ್ ಹತ್ರ ಹೋಗ್ಬೇಡಿ, ಅವರೇ ಮನೆ ಹತ್ರ ಬರಲಿ. ಮನೆ ಹತ್ರ ಬಂದು ನಿಮ್ಮ ಲೆಕ್ಕ ಕೊಟ್ಟು ಹೋಗ್ಲಿ. ಅಕಸ್ಮಾತ್ ನಿಮ್ಮ ಸಂಘದವ್ರು ಏನಾದ್ರು, ನಿಮ್ಮ ಎಷ್ಟು ಜನ ನಿಮ್ಮ ಜೊತೆಲಿ ಇದ್ದಾರೆ ಸಂಘದವ್ರು ಏನಾದ್ರು ಬಂದು ನಿಮ್ಮ ಹತ್ರ ಮಾತಾಡಿ ದುಡ್ಡು ಕಟ್ಟು ಗಿಟ್ಟು ಅಂತಂದ್ರೆ ಅವ್ರಿಗೆ ಹೇಳಿ, ನನ್ನ ದುಡ್ಡು ಲೆಕ್ಕ ಕೊಡಬೇಕು, ಲೆಕ್ಕನ ನೀವೇ ಕೊಡಿಸಿ ನಾನು ಕಟ್ತೀನಿ ಅಂತ ಹೇಳಿ ಅಷ್ಟೇ. ಇಷ್ಟೇ ನಮ್ ಸುದ್ದಿಗಳು ಮಾತಾಡ್ತಾರೆ ಸರ್. ಇವ್ರು ನಾನು ಲೆಕ್ಕ ಕೇಳ್ತಾ ಇದ್ದೀನಿ, ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಲೆಕ್ಕ ಕೇಳ್ತಿದ್ರೆ ಇವಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ ಏನು ಎತ್ತ ಅಂತ. ಇವ್ರಿಗೆ ಆಯ್ತು, ಅವ್ರು ಏನಾದ್ರು ಮಾಡ್ಕೊಳ್ಳಿ. ನೀವು ಸಾಲ ತಗೊಂಡಿದ್ರೆ ಕಷ್ಟ ನಿಮ್ಗೆ ಗೊತ್ತು, ದುಡ್ಡು ನೀವು ಕಟ್ಟಬೇಕಾಗಿದೆ. ನಾನು ಹಂಗೆ ಅಂದಿದ್ದು ಸರ್, ಇಷ್ಟೇ ಎಲ್ಲರೂ ಸ್ವಾರ್ಥಿಗಳೇ. ಅವ್ರು ದುಡ್ಡು ಕೊಟ್ಬಿಟ್ರೆ ಅವ್ರು ನಿಮ್ಮ ಮೇಲೆ ಎದುರು ಬೀಳ್ಬಿಡ್ತಾರೆ, ಹುಲಿಗಳ ತರ. ಏನ್ ಹೇಳ್ಕೊಡ್ತಾರೆ ಎಸ್ ಪಿ ಅವ್ರು ಏನೋ ಕೊಡ್ತಾರೆ ಇನ್ನೊಬ್ರಿಗೆ, ನೀವು ಅವ್ರು ಕಂತು ಕಟ್ತಾ ಇಲ್ವಲ್ಲ, ಕಂತು ಕಟ್ಸಕ್ಕೆ ನೀವು ಅವ್ರಿಗೆ ಕೇಳಿ ಕಟ್ಸಿ ಅವ್ರು ಕೇಳಿ. ಆ ಎಸ್ ಪಿಗೆ ತಾಕತ್ತಿದ್ರೆ ಒಂದು ಕಂಪ್ಲೇಂಟ್ ಮಾಡಕ್ ಹೇಳಿ. ನೀವು ಕಟ್ ಮಾಡಿ ಮೇಡಮ್, ಒಂದು 4 ವಾರ ಅವ್ನಿಗೆ ತಾಕತ್ತಿದ್ರೆ ಕಂಪ್ಲೇಂಟ್ ಮಾಡಕ್ ಹೇಳಿ. ಸ್ಟೇಷನ್ಗೆ ಬಂದು ಅವ್ನು ಡಾಕ್ಯುಮೆಂಟ್ ಕೊಟ್ಟೋಗ್ಲಿ. ಅವ್ನು ಯಾರು ಎಸ್ ಪಿ ಅಂದ್ರೆ ನಾನು ಸೂಪರ್ಡೆಂಟ್ ಪೊಲೀಸ್ ಅಂತ ಕರ್ಕೊಬಿಟ್ಟಿದ್ದೆ. ಸುರ್ಗೆ ಪ್ರತಿನಿಧಿ ಅವರು, ಸುಲ್ಗೆ ಕೊರೋ ಅವ್ರಿಗೆ. ನಿಮ್ ದುಡ್ಡಿಗೆ ಲೆಕ್ಕ ಅವ್ನು ಯಾರಾದ್ರೂ ಆಗಿರ್ಲಿ ಮೇಡಮ್, ನಿಮ್ ದುಡ್ಡಿಗೆ ಲೆಕ್ಕ ಕೊಡೋವರೆಗೂ ನೀವು ಕಟ್ಟಬೇಡಿ ಮೇಡಮ್. ಅದೇನಾಗುತ್ತೆ ನೋಡೋಣ ಮೇಡಮ್. ನಾನು ಹೇಳ್ತಾ ಇದ್ದೀನಿ, ನಿಮ್ ತರ ಎಷ್ಟೋ ಹೆಣ್ಮಕ್ಳಿಗೆ ಅದನ್ನ ಹೇಳ್ತಾ ಇರೋದು. ನಿಮ್ ತರ ಹೌದು ಮೇಡಮ್, ನೀವು ಯಾರು ಮೋಸ ಮಾಡ್ತಿಲ್ಲ ಅವ್ರಿಗೆ, ಆದ್ರೆ ಸಂಘದವರು ನೀವು ಮೋಸ ಮಾಡ್ತಾ ಇರೋದು. ನಾವು ಸಂಘದವರೇ ಮೋಸ ಮಾಡ್ತಾ ಇರೋದು ಸರ್. ಈಗ ನಾವು ಬ್ಯಾಂಕ್ ಅಲ್ಲಿ ಕಟ್ಟಿದೀವಿ, ಮೊನ್ನೆ ನಮಗೂ ಲೋನ್ ತಗೊಂಡಿದೆ ಹಿಂಗೆ ಅಂತ ಕೇಳಿದೆ, ಯಾಕೆ 1 ಲಕ್ಷ ದುಡ್ಡು ಹಿಡಿದ್ರಿ ಅಂದೆ. ಅವ್ರು ಹೇಳಿದ್ರು ನೆಕ್ಸ್ಟ್ ಮಂತ್ ವಯಸ್ಸು ಕೂಡ ಗಂಟ ನಿಮ್ದು 6 months ಲೋನ್ ಆಗ್ತಾ ಇದೀವಿ, ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ತಗೊಳ್ಳಿ ಅಂದ್ರು. 6 months ಒಂದ್ಸತಿ ಲೋನ್ ಆಗ್ತಾ ಇರೋದ್ರಿಂದ ಆ ಅಮೌಂಟ್ ಗೆ ದುಡ್ಡು ಹಿಡಿದೀವಲ್ಲ, ಇಂಟ್ರೆಸ್ಟ್ ಆಗುತ್ತೆ 6 ತಿಂಗಳಿಗೆ ಒಂದೊಂದು ಇಂಟ್ರೆಸ್ಟ್ ರೇಟ್ಗೆ. ನಾವು ಕೊಡ್ತಿದ್ವಲ್ಲ ಅದು ಮೇಡಮ್, ಹೊಗೆ ಸೊಪ್ಪು ಬಿಡುವಾಗ ಮಾತ್ರ ನೀವು ಕಟ್ಟಕ್ ಬರ್ತೀರಾ, ಬಾಕಿ ಟೈಮಲ್ಲಿ ಬ್ಯಾಂಕ್ ತರಲ್ಲ. ನಾನು ಹೋಗ್ಲಿ ಬಿಡಿ ಸರ್, ನಮಗೂ ಕಮ್ಮಿ ಆಗುತ್ತಲ್ಲ ಇಂಟ್ರೆಸ್ಟ್, ಒಳ್ಳೇದಾಯ್ತು. 1 year ಕಟ್ಟೋಣ, 6 months ಕೊಡ್ತದೆ. ನಮ್ಗೆ ಇದು ಕೊಟ್ರು ಬ್ಯಾಂಕ್ ಅಲ್ಲಿ, ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇಷ್ಟು ದುಡ್ಡು ಹಿಡ್ದಿದೀವಿ, ನಿಮ್ದು ಲೋನ್ ಇಷ್ಟು ಕ್ಲೋಸ್ ಆಗಿದೆ, ಇಷ್ಟು ಬಡ್ಡಿ ಹಿಡ್ದಿದೀವಿ ಅಂತ ನಮ್ಗೆ ಲೆಕ್ಕ ಕೊಟ್ರು. ಇವ್ರು ಹಂಗೆ ಕೊಡ್ಬೇಕಲ್ವಾ ನಂಗೆ? ಕೊಡ್ತಾ ಇಲ್ಲ. ಇನ್ಶೂರೆನ್ಸ್ ದುಡ್ಡು ಅಂತ ಓದಿಸಿ ದುಡ್ಡು ತಿಂದಿಲ್ಲ ಸರ್. ನಾನು ಸುಮಾರು ಲೋನ್ ತಗೊಂಡಿದ್ದೀನಿ ಸರ್. ಆಯ್ತು, ಅಮ್ಮ ಮರ್ಯಾದೆ ಎಲ್ಲ ಅದು. ನೀವು ಹೆದರ್ಕೊಂಡು ಕಟ್ತಾ ಇದ್ರ ದುಡ್ಡು, ಯಾರ ಮರ್ಯಾದಿನ ಬಿಚ್ಚಿಸಿ ಇನ್ಮೇಲೆ ನಿಮ್ದು 1 ರೂಪಾಯಿ ಕೂಡ ದುಡ್ಡು ಲೆಕ್ಕ ಬೇಕಾಗಿದೆ ಮೇಡಮ್ ಅಲ್ಲಿ. ಈಗ ಹಳ್ಳಿ ಜನಗಳಿಗೆ ಅವ್ರಿಗೆ ಗೊತ್ತಿಲ್ಲ ಸರ್. ಅವ್ರಿಗೆ ಅವ್ರು ತಗೊಂಡ್ರೆ ಅವ್ರೇನು ಒಂಥರ ಇದ್ರ ತರ ಹಳ್ಳಿ ತರ ಮಾತಾಡ್ತಾರೆ, ನಮ್ಗೆ ಮನೆಯಲ್ಲಿ ಬೈತಾರಲ್ಲ ಮೇಡಮ್. ಹಳ್ಳಿ ಜನಗಳು ದಡ್ರಲ್ಲ, ಎಲ್ಲ ಗೊತ್ತು. ಬೆಳಗಿನ ಸಂಜೆವರೆಗೂ ಕೂಡ ಕಾರ್ಯಕ್ರಮಗಳು ನೋಡ್ತಾ ಇರ್ತಾರೆ, ಸೀರಿಯಲ್ ನೋಡ್ತಾ ಇರ್ತಾರೆ, ಅದು ಸೆಲೆಬ್ರಿಟಿ ಕಾರ್ಯಕ್ರಮ ನೋಡ್ತಿರ್ತಾರೆ, ಇನ್ನೆಲ್ಲ ನೋಡಿರ್ತಾರೆ, ಎಲ್ಲ ಮಾತಾಡ್ತಾರೆ ಅವರು ಕೂತ್ಕೊಂಡು ಅಲ್ವಾ. ಲೆಕ್ಕ ಹಾಕಕ್ಕಾಗಲ್ಲ ಮೇಡಮ್. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಲೋನ್ ಕೊಡ್ತಾರೆ ಅಂತ ಅವ್ರ ಆಸೆ ಹುಟ್ಟಿಸಿರ್ತಾರೆ, ಆ ಹಣಕ್ಕೋಸ್ಕರ ಅವ್ರು ನಿಮ್ಮ ಮೇಲೆ ದಾಳಿ ಇಂಟ್ರೆಸ್ಟ್
ಕೊಡ್ತಾ ಇದೀವಿ, ನಿಮಗೆ ಬೋನಸ್ ಕೊಡ್ತೀವಿ ಅಂತ ಹುಡ್ತಿದ್ದಾರೆ. ಯಾವ ಬೋನಸ್ ಮೇಡಮ್? ನಿಮ್ದು ಬೋನಸ್ ಕೊಟ್ಟಿದೆ ಅಂತ ತೋರಿಸಿದ್ರಲ್ಲ ಸರ್. ಆಯ್ತು, ಏನಾದರೂ ಆಗಲಿ ಮೇಡಮ್, ಈಗ ನಿಮ್ಮ 20 ರೂಪಾಯಿ ಇದೆಯಲ್ಲ ಅದು ಯಾವ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ ಅಲ್ಲ ಕೇಳಿ ಮೇಡಮ್. 30 ರೂಪಾಯಿ ಕಟ್ತಾ ಇದೀವಿ ಸರ್ ನಾವು. 30 ರೂಪಾಯಿ ಕಟ್ತಿದ್ರಾ? ಅದು ಎಲ್ಲೋ ಜಮಾ ಆಗ್ತಾ ಇದೆ. ಗೊತ್ತಾಯ್ತು ಮೇಡಮ್. ಪೇಪರ್ಲಿ ಪ್ರಿಂಟ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ಬಿಟ್ಟು ಪ್ರಿಂಟ್ ಮಾಡ್ಕೊಂಡು ತಗೊಂಬತ್ತಲ್ಲ, ಅದು ಬೇಕಾಗಿಲ್ಲ. ಎಲ್ಲಿ ಜಮಾ ಆಗ್ತಿದೆ ಅದನ್ನು ಕೇಳಿ. PRK ಫಂಡ್ ಎಲ್ಲಿ ಜಮಾ ಆಯ್ತು ಕಟ್ಟಿದೀವಿ ಅಂತ ಹೇಳಿದ್ರು. ಎಲ್ಲಿ? ಆರ್ಡಿಗ ಅದನ್ನ ಸ್ಟೇಟ್ಮೆಂಟ್ ತಗೊಂಡು ಕೇಳಿ ಅವ್ರಿಗೆ. ಇನ್ನು ಮೇಲೆ ಅವ್ರು ಆಮೇಲೆ ಏನ್ ಮಾಡ್ತಿದ್ರು, ಫಸ್ಟ್ ವೀಕ್ಲಿ ಒಂದ್ ಟೈಮ್ ಸರ್ ನಾವು ರಸೀದಿಗೆ ಅಮೌಂಟ್ ಎಲ್ಲ ಬರ್ದ್ ಕಳಿಸ್ತೀವಿ. ತಿಂಗ್ಳಿಗೆ ಒಂದ್ಸತಿ ಏನ್ ಮಾಡ್ತಿದ್ರು, ಈಗ 2 ರಸೀದಿ ಕಳಿಸ್ತಿದ್ರು. 2 ರಸೀದಿಗೂ ಅದೇ ತರ ಬರ್ದ್ ಕಳಿಸಿ ಅಂತ. ನಾವು ಸಾಲ ಎಷ್ಟು ಕಟ್ತಾ ಇದೀವಿ, ಉಳಿತಾಯ ಎಷ್ಟು ಕಟ್ತಾ ಇದೀವಿ, ಆ 2 ರಸೀದಿಗೂ ಆಮೇಲೆ ನೋಟ್ಗಳು ಅದೇ ತರ ಬರ್ದ್ಬಿಟ್ಟು 2 ರಸೀದಿ ಕೊಡ್ಬೇಕು ಅಂತ. 2 ರಸೀದಿ ಯಾಕೆ ಪ್ರತಿನಿಧಿಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡು ತಗೋತೀರಾ ಅಂತ ನಾನು ಕೇಳಿದೆ. ಅದನ್ನು ಏನು ಆರ್ಡಿಗೆ ಆಗುತ್ತೆ, ಅದು ಎಂತದು ಇಂಟ್ರೆಸ್ಟ್ ಬೀಳುತ್ತೆ ಅಂತ ಹೇಳಿದ್ರು. ಪಾಪ ಎಲ್ಲಿವರೆಗೂ ಮೋಸ ಮಾಡ್ತಾರೋ ಮಾಡ್ಲಿ ಮೇಡಮ್. ಜನ ಈಗ ಸ್ವಲ್ಪ ಎಚ್ಚೆತ್ಕೋತಾ ಇದ್ದಾರೆ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಮೇಡಮ್. ಈಗ ಕೊನೆಯದಾಗಿ ಹೇಳ್ತೀನಿ, ನಮ್ಮ ವಿಡಿಯೋಗಳನ್ನ ನೋಡಿ ನಿಮಗೆ ಏನಾದ್ರು ಪಾಠ ಕಲ್ತಿದ್ದು ಉಂಟಾ ಮೇಡಮ್? ಈಗ ಅದೇ ನನಗೆ ಗೊತ್ತಾಗಿದ್ದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಸರ್ ನಾನು ದಯವಿಟ್ಟು. ಇದನ್ನ ನೋಡ್ಲಾಗಿ ನಾನು ಏನು ನಿಜ ಅಂತ ಯಾವ್ದು ಏನು ಅಂತ ಕೇಳೋಣ ಅಂತ ನನಗೆ ಕಾಲ್ ಮಾಡಿದೆ. ಸರಿ ಮೇಡಮ್, ಲೆಕ್ಕ ತಗೊಂಡು ಟ್ರಾನ್ಸಾಕ್ಷನ್ ನಿಮ್ಗೆ ಕೈನಲ್ಲಿ ಕೊಡೋವರೆಗೂ ನೀವು ಹಣ ಕಟ್ಟಬೇಡಿ. ಮರ್ಯಾದೆ ಪ್ರಶ್ನೆ ಅಲ್ಲ ಮೇಡಮ್ ಇದು. ಅವ್ರು ಮರ್ಯಾದೆ ತೆಗಿಯಕ್ಕೆ ಅಂತ ಅವ್ರು ನಿಂತಿದ್ದಾರೆ. ಕಚ್ಚಡ ಆಗಲಿ, ಬಾಯಿಗೆ ಬಂದಂಗ ಮಾತಾಡ್ತಾರೆ, ಒಂದಕ್ಕೊಂದು ನಿಮ್ಮ ಅಪ್ಪಂದ ಅಂತ ಕೇಳಿ. ಬಡವರು ದುಡ್ಡು ಮೋಸ ಮಾಡ್ತಾರೆ ನಿಮ್ಮ ಅಪ್ಪಂದ ಅಂತ ಕೇಳಿ. ವಾರಕ್ಕೆ ಗ್ರಾಮದಲ್ಲಿ ಲಕ್ಷ ದುಡ್ಡು ಸುಲಿಗೆ ಮಾಡ್ತಾವ್ರಲ್ಲ, ಎಲ್ಲಿ ಹೋಗ್ತಾ ಇದೆ ಮೇಡಮ್ ಅದು? ಯಾವ ಅಕೌಂಟ್ ಇದೆ ಅದು? ಸರ್ಕಾರಕ್ಕೆ ಮೋಸ ಮತ್ತೆ ಮೇಡಮ್ ಆಯ್ತು ಮೇಡಮ್, ಆಯ್ತು. ಇವಾಗ ನಮ್ಮ ಕಾರ್ಯಕ್ರಮದಿಂದ ನಿಮ್ಗೆ ಯೂಸ್ಫುಲ್ ಆಗಿದೆಯಾ? ನಮ್ಮ ಪ್ರೋಗ್ರಾಮ್, ನಮ್ಮ ವಿಡಿಯೋಗಳು ಒಳ್ಳೇದು ಅನಿಸ್ತಾ ಇದೆ ನಿಮ್ಗೆ? ಓಕೆ ಮೇಡಮ್, ಆಯ್ತು. ನೀವು ಪ್ರಶ್ನೆ ಕೇಳಿ, ಉತ್ತರ ಸಿಗೋವರೆಗೂ ದುಡ್ಡು ಕೊಡ್ಬೇಡಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು.